ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಸುಮಾರು ಅಪ್ಡೇಟ್ಸ್ಗಳಂತೂ ಬರ್ತಾ ಇದೆ. ಓಕೆ, ಅಪ್ಡೇಟ್ಸ್ಗೆ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋದನ್ನ ಮಾತ್ರ ಮರಿಬೇಡಿ. ಮೊದಲನೇ ಅಪ್ಡೇಟು ಹಾರ್ದಿಕ್ ಪಾಂಡ್ಯ ಅವರ ಇಂಜುರಿ ರಿಲೇಟೆಡ್. ಅವರು ಇವಾಗ ಯಾವ ರೇಂಜಿಗೆ ರಿಕವರ್ ಆಗ್ತಾ ಇದ್ದಾರೆ ಅಂದರೆ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ಸಿ ಬೇರೆ ಕೊಟ್ಬಿಟ್ಟಿದ್ದಾರೆ. ಇನ್ನು ಜೋಶಲ್ 100% ಫುಲ್ಲಿ ಫಿಟ್ ಆಗಿ ಫುಲ್ಲು ರಿಕವರ್ ಆಗಲೇಬೇಕು, 100% ಕೊಡಲೇಬೇಕು. ಮೊದಲನೇ ಸೀಸನ್ ಫೈನಲ್ಗೆ ಕರ್ಕೊಂಡು ಹೋಗಲೇಬೇಕು. ಲಾಸ್ಟ್ 2 ಸೀಸನ್ ಮುಂಬೈ ಇಂಡಿಯನ್ಸ್ ಕೆಳಗಡೆ ಕಚ್ಕೊಂಡಿದೆ, ಅದನ್ನ ಎತ್ತಲೇಬೇಕು ಅಂತ ಪುನಃ ತೊಟ್ಬಿಟ್ಟು ನಿಂತ್ಕೊಂಡು ಬೌಲಿಂಗ್ ಪ್ರಾಕ್ಟೀಸ್ ಕೂಡ ಎಲ್ಲ ಮಾಡ್ತಾ ಇರೋದನ್ನ ನೋಡ್ತು ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಪರ್ಫೆಕ್ಟ್ಲಿ ಆಲ್ರೈಟ್ ಅಮ್ಮ, ಪರ್ಫೆಕ್ಟ್ಲಿ ಫಿಟ್ ಇದ್ದಾರೆ, ಪರ್ಫೆಕ್ಟ್ಲಿ ಮುಂಬೈ ಇಂಡಿಯನ್ಸ್ ಈ ಸಲ ಕ್ಯಾಪ್ಟನ್ಸಿ ನಿಭಾಯಿಸ್ತಾರೆ ಅಂತ ನಾವಿನ್ನ ಸೀರಿಯಸ್ ಆಗಿ ಗಣನೆಗೆ ತಗಂತೀವಿ ಗುರು. ಯಾಕೆಂತಂದ್ರೆ ಬೌಲಿಂಗ್ ನ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಬ್ಯಾಟಿಂಗ್ ಆಡೋಕ್ಕೂ ಕೂಡ 100% ಫಿಟ್ ಇರ್ತಾರೆ ಅಂತಾನೆ ಅರ್ಥ. ಅಪ್ಡೇಟ್ ಬಿಟ್ಟು ಮಹೇಂದ್ರ ಸಿಂಗ್ ಧೋನಿ ನಮ್ಮ MSD ಅವರು CSKಗೆ ಪ್ರಾಕ್ಟೀಸ್ ಸೆಷನ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. 2024 ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ MSD ಅವ್ರದ್ದು. ಎಲ್ಲ ನೋಡ್ತು ಅಂದ್ರೆ ಇನ್ನ 1 ಸೀಸನ್ ಆಡ್ಬೋದು, ಇನ್ನ 2 ಸೀಸನ್ ಆಡ್ಬೋದು ಅಂತೆಲ್ಲ ಜೋಶಲ್ಲಿ ಹೇಳ್ತಾ ಇದ್ದಾರೆ. CSK ಇನ್ಸೈಡ್ ರಿಪೋರ್ಟ್ಸ್ಗಳು ಬರ್ತಾ ಇದೆ. ಬಟ್ ಈ ಸೀಸನ್ ಅವ್ರದ್ದು ಲಾಸ್ಟ್ ಸೀಸನ್ ಆಗಿರುತ್ತಾ ಅಥವಾ ಇನ್ನ ಒಂದು ಮೆಗಾ ಆಕ್ಷನ್ ವರೆಗೂ ಇನ್ನ 3 ವರ್ಷ ಏನಾದ್ರು ಆಡ್ತಾರಾ ಅಂತ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿದ್ದೀವಿ. ಅದು MSD ಈ ಸೀಸನ್ ಆದ್ಮೇಲೆ ಅಂತ್ಯವಾಗಿ ಉತ್ತರ ಕೊಡ್ತಾರೆ. ಕಾದ್ ನೋಡೋಣ ಗುರು, ಇನ್ನೂ ಎಷ್ಟು ಟ್ರೋಫಿ ಗೆಲ್ಸ್ತಾರೆ CSKಗೆ ಅಂತ ಗೊತ್ತಿಲ್ಲ. ಓಕೆ, ಆಡ್ಲಿ, ಬಟ್ ಟ್ರೋಫಿ ಗೆಲ್ಲೋದು ಬೇಡ, CSK ಅಷ್ಟೇನೆ. ಅಪ್ಡೇಟ್ ನಂಬರ್ 3, ಬ್ರೆಂಡನ್ ಮೆಕಾಲಮ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗುರು. ಒಂಥರ ಸೋತಿರು ಕೂಡ ನೋಡಿ ಯಾವ ರೇಂಜಿಗೆ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ. ಹಾರ್ಡ್ ಆಗಿ ಹೋಗ್ತೀವಿ ಗುರು. 3rd ಟೆಸ್ಟ್ ಮ್ಯಾಚ್ ನೋಡ್ಕೊಳ್ಳಿ, ಇಂಡಿಯಾ ಮೇಲೆ ಹಾರ್ಡ್ ಆಗಿ ಪಕ್ಕ ಹೋಗೇ ಹೋಗ್ತೀವಿ, ಇಂಗ್ಲೆಂಡ್ ಪಕ್ಕ ನಾವು ಡಾಮಿನೇಟ್ ಮಾಡೇ ಮಾಡ್ತೀವಿ ಅನ್ನೋ ಥರ ಒಂದು ಉತ್ತರನ ಕೊಟ್ಟಿದ್ದಾರೆ ಬ್ರೆಂಡನ್ ಮೆಕಾಲಮ್. ಜೊತೆಗೆ ಬುಮ್ರಾ ಅವ್ರನ್ನ ಹಿಂಗೆ ಕೌಂಟರ್ ಮಾಡ್ಕೋಬೇಕು. ಯಾಕಂದ್ರೆ ಲಾಸ್ಟ್ ಮ್ಯಾಚಲ್ಲಿ 9 ವಿಕೆಟ್ನ ತೆಗೆದು ಮೋಸ್ಟ್ ಕ್ರೂಷಿಯಲ್ ಸ್ಪೆಲ್ ಮಾಡಿದ್ದು ಬುಮ್ರಾ ಅವರು ನಮ್ಮ ಇಂಡಿಯಾ ಪರವಾಗಿ. ನೆಕ್ಸ್ಟ್ ಮ್ಯಾಚ್ ಬುಮ್ರಾ ಅವ್ರಿಗೆ ಯಾವ ಥರ ತಯಾರಿ ಮಾಡ್ಕೊತೀರಾ ಅಂತ ಕೇಳಿದಾಗ ನಮ್ಗದ್ರ ಅಗತ್ಯತೆ ಎಲ್ಲ ಏನಿಲ್ಲ, ನಾವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ. ಬುಮ್ರಾಗೆ ಏನು ಸ್ಪೆಷಲ್ ಆಗಿ ನಾವು 3ನೇ ಟೆಸ್ಟ್ 4ನೇ ಟೆಸ್ಟಿಂದ ಏನು ಪ್ರಿಪೇರ್ ಆಗೋಂಥ ಅಗತ್ಯಲ್ಲ, ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ ನಾವು. ಬುಮ್ರಾಗೂ ಕೌಂಟ್ರ್ ಇಟ್ಕೊಂಡಿದ್ದೀವಿ, ಎಲ್ಲರಿಗೂ ಕೌಂಟ್ರ್ ಇಟ್ಕೊಂಡಿದ್ದೀವಿ, ಅದನ್ನು ಸ್ಪೆಷಲ್ ಆಗಿ ಏನು ಹೇಳಬೇಕಾಗಿಲ್ಲ ಅಂತ ಬುಮ್ರಾ ಅವ್ರಿಗೆ ಒಂಥರ, ಬುಮ್ರಾ ಅವ್ರಿಗೆ ಮಾತ್ರ ಅಂತಲ್ಲ ಇಂಡಿಯನ್ ಟೀಮ್ ಒಂಥರ ಟ್ರಿಗರ್ ಮಾಡೋ ಥರ ಹೇಳಿದ್ದಾರೆ. ಸೊ ಈ ಟ್ರಿಗರ್ ವರ್ಕ್ ಆಗತ್ತಾ ಅಥವಾ ಕಾಲೆತ್ಕೊಳತ್ತಾ ಅಂತ ನೋಡ್ಬೇಕಷ್ಟೇ ಇಂಗ್ಲೆಂಡ್ ಅವ್ರದ್ದು. ಅಪ್ಡೇಟ್ ನಂಬರ್ 4, ಬ್ರಾಡ್ ಹಾಗ್ ಮಾಜಿ ಆಸ್ಟ್ರೇಲಿಯನ್ ಪ್ಲೇಯರ್ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ರಿಲೇಟೆಡ್. ಈ T20 ವರ್ಲ್ಡ್ ಕಪ್ಪಿಗೆ ವಿರಾಟ್ ಕೊಹ್ಲಿ ಓಪನ್ ಮಾಡಬೇಕು ಗುರು ಅಂತ ಹೇಳಿದರೆ. ಯಾಕಂದ್ರೆ IPL ಅಲ್ಲಿ ಕೂಡ ಅವ್ರು ಓಪನೇ ಮಾಡ್ತಾರೆ. IPL ಅಲ್ಲಿ ಓಪನಿಂಗ್ ಅಲ್ಲಿ ಏನಾದ್ರು ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು ಅಂತಂದ್ರೆ ಮತ್ತೆ ಏನಕ್ಕೆ ಮೀನಾಮೇಷ ಎಣಿಸ್ತೀರಾ, ಅವ್ರನ್ನೇ ಓಪನ್ ಮಾಡಿಸಿ, ಅವ್ರನ್ನ ನಂಬರ್ 3 ಆ ಥರ ಸ್ಲಾಟ್ಲಿ ಇಟ್ಕೊಂಡು, ಅಂದರೆ ಏನು ನಂಬರ್ 3 ಸ್ಲಾಟ್ ಕೆಳಗಡೆ ಬರುತ್ತೆ ಅಂತಲ್ಲ, ಸೊ ಓಪನ್ನೇ ಮಾಡಿಸ್ಬೋದಲ್ಲ, ಬೇರೆಯವ್ರ ನೀವು ನಂಬರ್ 3 ಆಡಿಸ್ಬೋದು ಅಂತ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಬಟ್ ನಂಬರ್ 3 ವಿರಾಟ್ ಕೊಹ್ಲಿ ಆಡೋದು ಸಿಕ್ಕಾಪಟ್ಟೆ ಡೌಟು ಇಂಟರ್ನ್ಯಾಷನಲ್ ಫಾರ್ಮ್ಯಾಟಲ್ಲಿ. RCBಗಂತೂ ಓಪನಿಂಗಲ್ಲೇ ಆಡ್ತಾರೆ. RCBಗೆ ರನ್ ಹೊಡೆದ್ರು ಅನ್ನೋ ಮಾತ್ರಕ್ಕೆ ಇಲ್ಲಿ ಬೇರೆಯವರು ಕೂಡ ಇದ್ದಾರೆ. ಯಶಸ್ವಿ ಜಯಸ್ವಾಲ್ ಇದ್ದಾರೆ, ಶುಭ್ಮನ್ ಗಿಲ್ ಇದ್ದಾರೆ, ಇನ್ನೂ ಹಲವಾರು ಓಪನರ್ಸ್ಗಳು ಕಂಟೆನ್ಷನ್ ಇದ್ದಾರೆ. ವಿರಾಟ್ ಕೊಹ್ಲಿ ನಂಬರ್ 3 ಒಂಥರ ಫಿಕ್ಸ್ಡ್ ಸ್ಲಾಟ್ ಆಗಿದೆ. ಅದನ್ನು ವೇರಿ ಮಾಡೋದು, ಅದನ್ನು ಫ್ಲಕ್ಚುಯೇಟ್ ಮಾಡೋದ್ರಿಂದ ಅಷ್ಟೊಂದು ಡಿಫ್ರೆನ್ಸ್ ಆಗುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು. ಬಟ್ ವಿರಾಟ್ ಕೊಹ್ಲಿ ಓಪನ್ ಮಾಡಿದ್ರು ಕೂಡ ಚೆನ್ನಾಗೇ ಆಡಿದ್ದಾರೆ. IPL ಆಗಿರ್ಬೋದು, ಜೊತೆಗೆ ಅಫ್ಘಾನಿಸ್ತಾನ ಮೇಲೆ ಓಪನ್ ಮಾಡೇ ಅವ್ರು ಸೆಂಚುರಿನ ಹೊಡೆದು T20s ಅಲ್ಲಿ. ಸೊ ಓಕೆ, ನೋಡೋಣ ಏನೋ ಒಂದು ಆಗುತ್ತೆ. ಒಟ್ಟಲ್ಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಓಪನ್ ಮಾಡಬೇಕು ಅಂತ. ಅವ್ರ ಆಸೆ ಈಡೇರುತ್ತೋ ಅಥವಾ ಈಡೇರೋದಿಲ್ವೋ ಅಂತ ಕಾದ್ ನೋಡ್ಬೇಕಷ್ಟೇ. ಅಪ್ಡೇಟ್ ನಂಬರ್ 5, ಹನುಮ ವಿಹಾರಿ ಅವರು ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಗುರು. ಹನುಮ ವಿಹಾರಿ ಅವರು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದ್ದಾರಂತೆ. ಆ ಡಿಸಪಾಯಿಂಟ್ಮೆಂಟ್ ಆಗಿದೆ, ನನಗೆ ಅದನ್ನು ತೋರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಾನು ಇವಾಗ ಯಾವ ಸ್ಟೇಜಲ್ಲಿ ಇದ್ದೀನಿ ಅಂತಂದರೆ ನನ್ನ ಕೆರಿಯರಲ್ಲಿ ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳೋದಕ್ಕೆ ಆಗೋದಿಲ್ಲ, ಆ ಥರ ಸ್ಟೇಜಲ್ಲಿ ಇದ್ದೀನಿ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ನ ಒಂಥರ ಅದೇನೋ ಹೇಳ್ತಾರಲ್ಲ, ಏನೂ ಮಾಡೋಕ್ಕಾಗ್ತಿಲ್ಲ ನನಗೆ ಅನ್ನೋ ಥರ ಒಂಥರ ನಿಸ್ಸಹಾಯಕತೆನ ತೋರಿಸಿದ್ದಾರೆ. ಅವರೇನೋ ಮಾಡೋಕ್ಕಾಗ್ತಿಲ್ಲ ಅಂತಲ್ಲ, ಸೆಲೆಕ್ಟರ್ಸ್ ಏನು ಮಾಡಿದ್ರು ಅಂತ ಅವರಿಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗಿದೆ. ಯಾಕಂದರೆ ಆಸ್ಟ್ರೇಲಿಯಾ ಸೀರೀಸ್ನ ವಿನ್ ಆಗೋದ್ರಲ್ಲಿ ಇವ್ರದ್ದು ಕೂಡ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಇದೆ. ಡ್ರಾ ಮಾಡಿದ ಮ್ಯಾಚ್ ಆಗಿರ್ಬೋದು, ಅಶ್ವಿನ್ ಮತ್ತು ವಿಹಾರಿ ಇವರಿಬ್ಬರು ಸೇರಿಕೊಂಡು, ಸೊ ಅವೆಲ್ಲ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟಿದ್ದಾರೆ. ಆ ಸೀರೀಸ್ ಆದಾಗಿಂದ ಇವ್ರನ್ನ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಏನಕ್ಕೆ ಅವ್ರ ಬ್ಯಾಟಿಂದ ರನ್ಸ್ ಬರಲಿಲ್ಲ ಅಂತನಾ ಅಥವಾ ಡ್ರಾ ಮಾಡಿದ್ರು ಅಂತನಾ? ಆ ಡ್ರಾ ಮಾಡಲೇಬೇಕಾಗಿತ್ತು, ಬಟ್ ರನ್ಸ್ ಹೊಡೆದಿಲ್ಲ. ಆ ಮ್ಯಾಚ್ನ ಡ್ರಾ ಮಾಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ಆಸ್ಟ್ರೇಲಿಯಾ ಸೀರೀಸ್ ಸಿಕ್ಕಾಪಟ್ಟೆ ಸಖತ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ರೆ ಅಲ್ಲಿಂದ ಯಾಕೋ ವಿಹಾರಿ ಅವ್ರನ್ನ ಸೀರಿಯಸ್ ಆಗಿ ತೊಗೊಂಡ್ಲೇ ಇಲ್ಲ, ಯಾವತ್ತೂ ಕೂಡ ಸೀರಿಯಸ್ ಆಗಿ ತೊಗೊಂಡ್ಲೇ ಇಲ್ಲ ವಿಹಾರಿ ಅವ್ರನ್ನ. ಸೊ ಅದಕ್ಕೆ ಅವ್ರು ಡಿಸಪಾಯಿಂಟ್ ಆಗಿದೆ ಅಂತ ಓಪನ್ ಆಗಿ ಹೇಳಿದ್ದಾರೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಬಾಯ್.